ವೀಕ್ಷಕರೇ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪೂಜಾ ಕುಪ್ಪಿ. ಇದೀಗ ಹೆಡ್ಲೈನ್ಸ್. ಬೆಳಗಾವಿ ನಗರದಲ್ಲಿ ನಿರಂತರ ನೀರು ಸರಬರಾಜು ಮಾಡೋಕೆ ಎಲ್&ಟಿಗೆ ಗುತ್ತಿಗೆ ನೀಡಲಾಗಿದೆ. ಇವರು ಬೇಕಾಬಿಟ್ಟಿಯಾಗಿ ರಸ್ತೆ ಅಗೆದು ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ. ಎಲ್&ಟಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನ್ಯಾಯವಾದಿ ರಾವ್ಸಾಬ್ ಪಾಟೀಲ್. ಹದಿನೈದು ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಪ್ರಾಪ್ತ ಬಾಲಕರನ್ನ ಟಿಳಕವಾಡಿ ಪೊಲೀಸರು ಬಂಧಿಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿಕೆ. ಮಹದೇಶ್ ನಗರದ ಬಿಡ್ ನಂಬರ್ 12ರ ಸುಮಾರು 30 ಕಾರ್ಮಿಕರಿಗೆ ಕೆಲಸದ ಒತ್ತಡ ಹಾಕಿ ಹೆಚ್ಚುವರಿ ಕೆಲಸ ಮಾಡಿಸ್ತಾ ಇರುವುದನ್ನು ಖಂಡಿಸಿ ಮಂಗಳವಾರ ಪೌರ ಕಾರ್ಮಿಕರಿಂದ ಪ್ರತಿಭಟನೆ. ಪಾಲಿಕೆಯ ಆಯುಕ್ತರಿಗೆ ಮನವಿ ಸಲ್ಲಿಕೆ. 15 ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಪ್ರಾಪ್ತ ಬಾಲಕರನ್ನ ಟಿಳಕವಾಡಿ ಪೊಲೀಸರು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿದರು. 15 ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಪ್ರಾಪ್ತ ಬಾಲಕರನ್ನ ಟಿಳಕವಾಡಿ ಪೊಲೀಸರು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ನಗರದ ಹೊರವಲಯದಲ್ಲಿರುವ ರೆಸಾರ್ಟ್ನಲ್ಲಿ 3 ಜನ ಅಪ್ರಾಪ್ತರಿಂದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಎಂದರು. 11 ತಾರೀಕು ಈ ತಿಂಗಳಲ್ಲಿ ತಿಲಕವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ಕ್ರೈಮ್ ನಂಬರ್ 42/2025 ರಿಜಿಸ್ಟರ್ ಆಗಿದೆ. ಇದರಲ್ಲಿ BNS ಪ್ರಕಾರ ಸೆಕ್ಷನ್ 137 ಸಬ್ ಕ್ಲಾಸ್ 2 309 70 352 ಮತ್ತು ಪೋಸ್ಕೋ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 4 ಮತ್ತು 6 and 7 ರಿಜಿಸ್ಟರ್ ಆಗಿದೆ. ಇದರಲ್ಲಿ ವಿಕ್ಟಿಮ್ ಒಬ್ಬರು ಮೈನರ್ ಇದ್ದಾರೆ ಮತ್ತು ಆರೋಪಿಗಳು ಕೂಡ ಮೈನರ್ ಇದ್ದಾರೆ. ಈ ಕೇಸಲ್ಲಿ ನಮ್ಮ ಗಮನ ಬಂದ ತಕ್ಷಣ ನಾವು ತಿಲಕವಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಅದರ ನಂತರ ಆರೋಪಿಗಳು ಕೂಡ ನಾವು ಅರೆಸ್ಟ್ ಮಾಡಿದ್ವಿ. ಸರಿಕೆ ಈ ಕೇಸಿಗೆ ತನಿಖೆದಲ್ಲಿ ಹಂತ ಇದೆ. ಹೌದು, ಈ ಕೇಸ್ ಬಂದ ನಂತರ ನನ್ನ ಗಮನ ಈ ಥರ ಬಂದಿದೆ. ಈಗ ಇದು ಬೆಳಗಾಂ ಸಿಟಿ ಸುತ್ತಮುತ್ತದಲ್ಲಿ ಇದು ಫಾರ್ಮ್ ಹೌಸ್ ಭಾಳ ಜಾಸ್ತಿ ಇದ್ದಾವೆ ಮತ್ತು ಅವರು ಡೈಲಿ ಬೇಸಿಸ್ ಮೇಲೆ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ. ಸೊ ಈ ಥರ ಕೂಡ ನಾವು ಈಗ ಸ್ವಲ್ಪ ವಿಚಾರ ಮಾಡ್ತಾ ಇದ್ವಿ. ಅವರು ಯಾವ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಇದೆಲ್ಲ ಓಪನ್ ಮಾಡಿದ್ದು ಮತ್ತು ಈ ಥರ ಬಾಡಿಗೆ ಕೊಟ್ಟಿದ್ದು, ಯಾಕಂದರೆ ಇದರಲ್ಲಿ ಪರ್ಮಿಷನ್ ಅವರು ಕೇಳಬೇಕು. ಸೊ ವಿ ಆರ್ ಆಲ್ಸೋ ಚೆಕಿಂಗ್ ದಿಸ್ ಥಿಂಗ್ಸ್. ಅವರು ಯಾರ ಕಡೆಯಿಂದ ಅವರು ಪರ್ಮಿಷನ್ ತೊಗೊಂಡಿದ್ದಾರೆ ಅದು ನಾವು ಏನೋ ವಿಚಾರ ಮಾಡಬೇಕು ಇದರಲ್ಲಿ. ಸೊ ನಮ್ಮ ಗಮನ ಏನು ಬಂದಿದೆ ಅಂದರೆ ಆ ಹುಡುಗಗಳು ಅವರು ಒಂದು ಫಾರ್ಮ್ ಹೌಸ್ ಥರ ಅವರು ತೊಗೊಂಡು ಬಾಡಿಗೆ ಮೇಲೆ ಮತ್ತು ಆ ಹುಡುಗಿ ಆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಸೊ ಈಗ ಯಾವ ಪರ್ಮಿಷನಿಂದ ಏನಾಗಿದೆ ಅದು ನಾವೆಲ್ಲ ವಿಚಾರ ಮಾಡಬೇಕು ಮತ್ತು ಈ ಓನರ್ ಕೂಡ ನಾವು ಕರೆಸ್ಬೇಕು. ನಾವು ಚೆಕ್ ಮಾಡ್ತೀವಿ ವೆದರ್ ಯು ಹ್ಯಾವ್ ಪರ್ಮಿಷನ್ ನಾಟ್ ಟು ಓಪನ್ ಈ ಥರ ಫಾರ್ಮ್ ಹೌಸ್ ಥರ ಮತ್ತು ಬಾಡಿಗೆ ಕೊಟ್ಟಿದ್ದು ಈ ಥರ ಪರ್ಮಿಷನ್ ಯಾವುದು ಇದೆಯಲ್ಲೋ ಅದು ನಾವೆಲ್ಲ ಚೆಕ್ ಮಾಡಬೇಕು. ಸೊ ಇದರಲ್ಲಿ ಈಗ ನಾವು ಇಬ್ಬರು ಆರೋಪಿ ಅರೆಸ್ಟ್ ಮಾಡಿದ್ವಿ ಮತ್ತು ಇವತ್ತು ಬಹುಶಃ ಇನ್ನೊಬ್ಬರು ಆರೋಪಿ ನಾವು ಸೆಕ್ಯೂರ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಹಾಗೆ ಸುದ್ದಿ ಇದೆ ನಮಗೆ ಕೂಡ ಆ ಥರ ಬಂದಿದೆ. ಈಗ ನಾವು FSLಗೆ ಕಳಿಸ್ತೀವಿ. ಈಗ FSLಿಂದ ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಆ ಥರ ಯಾವುದು ವಿಡಿಯೋ ರೆಕಾರ್ಡಿಂಗ್ ಮಾಡಿದರೆ ಅಲ್ವೋ ಅದು ಎಲ್ಲ ನಾವು ಟೆಕ್ನಿಕಲ್ ಅನಾಲಿಸಿಸಿಂದ ನಮಗೆ ಗೊತ್ತಾಗುತ್ತೆ. ಅದು ನಾವು ಚೆಕ್ ಮಾಡಬೇಕು. ಆ ಥರ ಯಾವುದೂ ಇಲ್ಲ. ಇದರಲ್ಲಿ ಏನೇನು ಇನ್ವಾಲ್ವ್ಮೆಂಟ್ ನಮ್ಮ ತನಿಖಾ ಪ್ರಕಾರ ನಮಗೆ ಬಂದಿದೆ ಎಲ್ಲರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಆ್ಯಂಡ್ ವಿ ವಿಲ್ ನಾಟ್ ಲೀವ್ ಎನಿವನ್. ಪೋಸ್ಕೋ ಆ್ಯಕ್ಟ್ ಪ್ರಕಾರ ಯಾರು ಮೈನರ್ ಹುಡುಗಿ ಜೊತೆಗೆ ಈ ಥರ ರಿಲೇಷನ್ಶಿಪ್ ಮಾಡ್ತಾಯಿದ್ರೆ ಅದು ಅಕ್ರಮ ಇದೆ. ಸೊ ಕಾನೂನು ಪ್ರಕಾರ ಇದು ಎಲ್ಲ ಇಲಿಗಲ್ ಇದೆ ಮತ್ತು ನಾವು ಕೂಡ ಕಾನೂನು ಪ್ರಕಾರ ನಾವು ಆ್ಯಕ್ಷನ್ ತೊಗೊಳ್ತೀವಿ. ಅದು ಫಸ್ಟ್ ಆಲ್ರೆಡಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವುದು ಪರ್ಮಿಷನ್ ತೊಗೊಂಡಿದ್ರೆ ಅಲ್ವೋ ಯಾರ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಅದು ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ಅದು ರಿಸಾರ್ಟ್ ಓನರ್ ಮೇಲೆ ಏನೇನು ಆ್ಯಕ್ಷನ್ ನಾವು ತೊಗೋಬಹುದು ಅಂತ ನಾನು ವಿಚಾರ ಮಾಡ್ಕೊಂಡು ಮಾಡ್ತೀನಿ. ಎಲ್ಲರಿಗೂ ಒಂದು ಆಗುತ್ತಾ ಅಂತ
ಹೌದು, ಅದು ಲಾಸ್ಟ್ ಟೈಮ್ ಎಲ್ಲಿ ಅದು ಹಾಸ್ಪಿಟಲ್ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಆವಾಗ ಇದು ರಿಸಾರ್ಟ್ ಬಗ್ಗೆ ಮತ್ತು ಫಾರ್ಮ್ ಹೌಸ್ ಬಗ್ಗೆ ಬಹಳ ಚರ್ಚೆ ಆಗಿದೆ. ಈಗ ನಮ್ಮಲ್ಲಿ ಕೂಡ ಈ ಥರ ಒಂದು ಆಗಿದೆ ಮತ್ತು ನಮ್ಮಲ್ಲಿ ಕೂಡ ಈ ಥರ ಚರ್ಚೆ ಆಗಿದೆ. ಮೊನ್ನೆ ಮೀಟಿಂಗ್ದಲ್ಲಿ ನಾನು ಎಲ್ಲ ಆಫೀಸರ್ ಜೊತೆಗೆ ಈ ವಿಷಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಯಾಕಂದರೆ ಐ ನೋ ಇದು ಬೆಲ್ಗಮ್ ಸುತ್ತಮುತ್ತ ಇದು ರಿಸಾರ್ಟ್ಸ್ ಇದ್ದಾವೆ, ರಿಜಿಸ್ಟರ್ಡ್ ರಿಸಾರ್ಟ್ಸ್ ಇದ್ದಾವೆ ಅಂತ ನನಗೆ ಗೊತ್ತಿದೆ. ಆದರೆ ಈ ಥರ ಮಾಡ್ತಾಯಿದ್ರಂತೆ ಅದು ಗೊತ್ತಿಲ್ಲ. ಸೊ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಚೆಕಿಂಗ್ ಈಗ ಏನೇನು ಮಾಡ್ತಾಯಿದ್ರೆ ಅವರು. ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳಾದ ಸಾಕಿಬ್ ಓರ್ವ ಅಪ್ರಾಪ್ತ ಬಂಧನವನ್ನ ಮಾಡಲಾಗಿದೆ. ಮತ್ತೋರ್ವ ಅಪ್ರಾಪ್ತ ಬಾಲಕನಿಗೆ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ ಎಂದರು. ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಯ ಮಗನೊಬ್ಬ ಶಾಮೀಲ್ ಇರೋದು ತಿಳಿದು ಬಂದಿದೆ. ಆ ಪೊಲೀಸ್ ಅಧಿಕಾರಿಯ ಅಪ್ರಾಪ್ತ ಮಗನಿಗೆ ಬಂಧನ ಭೀತಿ ಶುರುವಾಗಿದೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಬೆಳಗಾವಿ ನಗರದಲ್ಲಿ ನಿರಂತರ ನೀರು ಸರಬರಾಜು ಮಾಡಲು L&T ಗುತ್ತಿಗೆ ನೀಡಲಾಗಿದೆ. ಆದರೆ ಇವರು ಬೇಕಾಬಿಟ್ಟಿ ರಸ್ತೆ ಅಗೆದು ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂದು ನ್ಯಾಯವಾದಿ ರಾವ್ ಸಾಬ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ನಗರದಲ್ಲಿ ನಿರಂತರ ನೀರು ಸರಬರಾಜು ಮಾಡಲು L&Tಗೆ ಗುತ್ತಿಗೆ ನೀಡಲಾಗಿದೆ. ಆದರೆ ಇವರು ಬೇಕಾಬಿಟ್ಟಿ ರಸ್ತೆ ಅಗೆದು ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂದು ನ್ಯಾಯವಾದಿ ರಾವ್ ಸಾಬ್ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ಮಂಗಳವಾರ ಬೆಳಗಾವಿಯಲ್ಲಿ ಕೆಎಂಎಂ ಸುದ್ದಿಗಾರರೊಂದಿಗೆ ಮಾತನಾಡಿದವರು, L&T ಕಂಪನಿಯವರ ನಿರ್ಲಕ್ಷ್ಯದಿಂದ ನಗರದ ರಸ್ತೆಗಳು ಹದಗೆಡುತ್ತಿವೆ. ಪಾಲಿಕೆ ಅಧಿಕಾರಿಗಳು ಅವರ ಮೇಲೆ ಕ್ರಮ ಜರುಗಿಸಬೇಕು. ವಿನಾಕಾರಣ ಗುಣಮಟ್ಟದ ರಸ್ತೆ ಅಗೆದು ಅದನ್ನ ದುರಸ್ತಿ ಮಾಡಿ ಹಾಗೆ ಹೋಗುವ L&T ಕಂಪನಿಗೆ ಪಾಠ ಕಲಿಸಬೇಕು ಎಂದರು. ಒಂದು ಕಡೆ ವರ್ಕ್ ಮಾಡಕತ್ತಿರ ಅದನ್ನೆಲ್ಲ ವರ್ಕ್ ಪೂರ್ತಿ ಅದು ವರ್ಕ್ ಆಗೋತನ ಆದ್ರೆ ಮತ್ತೊಂದು ಕಡೆ ಹೋಗಬಾರ್ದು. ಅದನ್ನು ಒಂದು ಕಡೆ ಹಡ್ಡಾಕತ್ತಿರು, ಒಂದು ಕಡೆ ಪೈಪ್ ಹಾಕಾಕತ್ತಿರಂದ್ರೆ ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಿ ಅದನ್ನು ಪ್ರಾಪರಾಗಿ ಆಗೈತಿಲ್ಲ ಅಂಥೇಳಿ ಚೆಕಪ್ ಮಾಡಿ ಇನ್ನೊಂದು ಕಡೆ ವರ್ಕ್ ಮಾಡಬೇಕು. ಅದನ್ನೆಲ್ಲ ಬಿಟ್ಕೊಟ್ಟು ಒಂದು ಕಡೆ ಹಡ್ತಾರೋ, ಒಂದು ಕಡೆ ಬಿಡ್ತಾರೋ. ಒಂದು ಕಡೆ ಹಡ್ಡೋದ್ರಿಂದ ಒಂದು ಕಡೆ ಬಿಡೋದ್ರಿಂದ ಜನಕ್ಕೆ ರಾತ್ರಿ ಎಷ್ಟೋ ಮಂದಿ ಬೈಕ್ ಸವಾರದ ಬೀಳಾಕತ್ಯಾರ, ಎಷ್ಟೋ ಮಂದಿ ವಯಸ್ಸಾಧಾರದ ಪ್ರಜೆಗಳು ಬೀಳಾಕತ್ಯಾರ. ಅದಕ್ಕಾಗಿ ದಯಮಾಡಿ ಈ L&T ಅವರಿಗೆ ನಾವು ಇಷ್ಟೇ ಹೇಳೋದು, ನೀವು ಪ್ರಾಪರಾಗಿ ಕೆಲಸ ಮಾಡಬೇಕು. ಮಾಡದ ಹೋದ್ರೆ ಅದ್ರ ಮೇಲೆ ನೀವು ನಮ್ಮ ಗೌರ್ಮೆಂಟ್ ಆ್ಯಕ್ಷನ್ ತೊಗೋದೈತಿ. ಮತ್ತು ಇದನ್ನು ಜಿಲ್ಲಾಡಳಿತ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು L&T ಅವ್ರ ಕಡೆದ ಪ್ರಾಪರಾಗಿ ಕೆಲಸ ತೆಗೆದುಕೊಳ್ಬೇಕಂತ ಹೇಳಿ ನಾನು ಹೇಳ ಬಯಸ್ತೇನೆ. ನಗರದಲ್ಲಿ ನಿರಂತರ ನೀರು ಸರಬರಾಜು ಆಗುತ್ತಿಲ್ಲ, ಕೂಡಲೇ ಇವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಮಾಂತೇಶ್ ನಗರದ ಬೀಟ್ ನಂಬರ್ 12ರ ಸುಮಾರು 30 ಕಾರ್ಮಿಕರಿಗೆ ಕೆಲಸದ ಒತ್ತಡ ಹಾಕಿ ಹೆಚ್ಚುವರಿ ಕೆಲಸ ಮಾಡಿಸುತ್ತಿರುವುದನ್ನು ಖಂಡಿಸಿ ಮಂಗಳವಾರ ಪೌರ ಕಾರ್ಮಿಕರು ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ರು. ಮಾಂತೇಶ್ ನಗರದ ಬೀಟ್ ನಂಬರ್ 12ರ ಸುಮಾರು 30 ಕಾರ್ಮಿಕರಿಗೆ ಕೆಲಸದ ಒತ್ತಡ ಹಾಕಿ ಹೆಚ್ಚುವರಿ ಕೆಲಸ ಮಾಡಿಸುತ್ತಿರುವುದನ್ನು ಖಂಡಿಸಿ ಮಂಗಳವಾರ ಪೌರ ಕಾರ್ಮಿಕರು ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ರು. ನಮಗೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5ರವರೆಗೆ ಕೆಲಸ ಮಾಡಲು ಹೇಳುತ್ತಾರೆ. ಪೌರ ಕಾರ್ಮಿಕರ ಕೆಲಸ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಇದೆ. ಆದರೆ ಸೂಪರ್ವೈಸರ್ ಕೆಲಸದ ಒತ್ತಡ ಹೆಚ್ಚಾಗಿ ಮಾಡಿ ಹೆಚ್ಚುವರಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದ್ರು. ಈಗ ಏನಿದ್ರೂ ರೀ ನಮ್ಗೆ ಸಂಜೆ ಬೆಳಗ್ಗೆ 5:30ರಿಂದ ಹಿಡಿದು ಸಂಜೆ 6 ಮಟ ಡ್ಯೂಟಿ ತಗೋತಾರೆ. ನಮ್ಮದು ಏನು ಹೊಟ್ಟಿಗೆ ನಾಟಕ ಒಮ್ಮೆ ಮಧ್ಯಾಹ್ನ ಊಟ ಇಲ್ಲ, ಏನಿಲ್ರಿ. ಮಾತಾಡ್ರಲಕ್ಕ, ನೀವು ಯಾರು ಇಲ್ರಿ ಒಬ್ರ ಮತ್ತು ನಮ್ಮನ್ನ ಕಣ್ಣಾಗಿ ಹಿಡಿತಾರ್ರಿ. ಅದಕ್ಕೆ ರೀ 8 ತಾಸು ದುಡ್ಡು ಅಷ್ಟೇ ಮಾಡಾರಿ. ನಾವು 2 ಹೊಡೆ ಮಟಾರಿ ಸರ್. ಈಗ 12 ತಾಸ ಮಾಡ್ಸತ್ತಾರ್ರಿ. ಈಗ 12 ತಾಸ ಮಾಡ್ಸತ್ತಾರ್ರಿ ಅವ್ರು. ನೀವು ಯಾರಿಗೆ ಹೇಳ್ತೀರಿ ಹೇಳೋಗ್ರಿ. ವಾರ್ಡೆಲ್ಲ ಪೇಂಟಿಂಗ್ ಐತಿ, ಮತ್ತು ಅಲ್ಲಿ ಕಸ ಐತಿ, ಇಲ್ಲಿ ಕಸ ಐತಿ ಅಂತ ಹಿಂಗೆ ಅಂತಾರೆ ರೀ. ಒಟ್ಟು ರೀ ಅವರು ಒಟ್ಟು ಕೆಲಸ ಅಂತ ಹೇಳ್ರಿ, ಬರೀ ಒಟ್ಟು ಕೆಲಸನ ಅಂತಾರೆ ಅವ್ರು. ವರ್ಕರ್ನು ಕಡಿಮೆ ಅದಾರ ರೀ ಅಲ್ಲಿ. ಹಿಂಗಾಗಿ ರೀ ಅವ್ರ ದೇಶದಾಗ ನಮ್ಮನ್ನು ಸಂಜೆ 5 ಮಟನ ದುಡಿಸ್ತಾರೆ. ನನ್ನ ಹೆಸರು ಸರ್ ಚಿಟ್ಟಿ ಲೋಕಯ್ಯವಾಯ್. ಬೆಳಗ್ಗೆ 6 ಗಂಟೆಗೆ ಬರ್ತೀವಿ ಸರ್, ಸಂಜೆಗೆ 6 ಗಂಟೆ ಹೋಗ್ತೀವಿ ಸರ್. ಸಾಹೇಬ್ಗೆ ಕೇಳ್ತೀವಿ, ಸಾಹೇಬ್ರು ಬರ್ತಾವೆ ಬಿಟ್ಟ ಮೇಲೆ ಹ್ಞೂ ಅಂತಾರೆ ಸರ್. 2 ದಿವಸ ಬಿಡ್ತಾರೆ ರೀ, ಮತ್ತು ಅದು ಕಂಟಿನ್ಯೂ ಚಾಲು ಸರ್. 2 ಗಂಟೆಗೆ ಕೇಳೋಣ ಸರ್ ನಾವು ಬಂದು. ಬೆಳಗ್ಗೆ 6ರಿಂದ ಸರ್ 2 ಗಂಟೆ ಡ್ಯೂಟಿ ಸರ್. ನಮ್ಮ 6 ಗಂಟೆ ದುಡ್ಸ್ಕೋ ಸರ್. ಪೇಮೆಂಟ್ ಕೊಡೋಲ್ಲ ಸರ್, ಪೇಮೆಂಟ್ ಕೊಡೋಲ್ಲ, ಏನು ಕೊಡೋಲ್ಲ ಸರ್. ಬರೀ ಎಕ್ಸ್ಟ್ರಾ ಡ್ಯೂಟಿ ಮಾಡೋದು ಸರ್. ಎಕ್ಸ್ಟ್ರಾ ಸರ್ 2 ಗಂಟೆ ಡ್ಯೂಟಿ ಚಾಲು ಮಾಡೋದು ಸರ್. 6:30 ಆಗ್ತೀವಿ ಸರ್.
ಮತ್ತು ಎಲ್ಲಿ ಹೋಗೋದಿಲ್ಲ ರೀ ಸರ್, ಯಾವ ಸಾವಕ್ಕೆ ಹೋಗೋದಿಲ್ಲ ರೀ, ಯಾರು ಮದುವೆ ಹೋಗೋದಿಲ್ಲ ಸರ್. ಹೇಳಿ ಸುಟ್ಟಿ ಮಾಡಿರಿ, ಯಾರಿಗೆ ಸುಟ್ಟಿ ಮಾಡಿ ಅಂತಾರೆ ಸರ್. ಹಂಗೆ ಸುಟ್ಟಿ ಮಾಡಿ ಯಾರು ಸುಟ್ಟಿ ಮಾಡಿರಿ ಅಂತ ಕೇಳ್ತಾರೆ. ನಾವು ಬೆಳಗ್ಗೆ 6ರಿಂದ 2 ಡ್ಯೂಟಿ ಮಾಡೋದು ಸರ್. ಅದೇ ಫ್ಯಾಮಿಲಿ ಟೈಮ್ ಕೊಡೋ ಚಾನ್ಸ್ ಇಲ್ಲ ಸರ್. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकॉन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಕಡೆ ಬಜಾರ್ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಅತಿಕ್ರಮಣ ಮಾಡಿಕೊಂಡು ಮಳಿಗೆ ನಿರ್ಮಾಣ ಮಾಡಿಕೊಂಡವರಿಗೆ ಪಾಲಿಕೆ ಹಾಗೂ ಸಂಚಾರಿ ಪೊಲೀಸರು ಶಾಕ್ ಅನ್ನು ನೀಡಿದ್ರು. ಬೆಳಗಾವಿಯ ಕಡೆ ಬಜಾರ್ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಅತಿಕ್ರಮಣ ಮಾಡಿಕೊಂಡು ಮಳಿಗೆ ನಿರ್ಮಾಣ ಮಾಡಿದವರಿಗೆ ಪಾಲಿಕೆ ಹಾಗೂ ಸಂಚಾರಿ ಪೊಲೀಸರು ಶಾಕ್ ನೀಡಿದ್ರು. ಕಳೆದೊಂದು ವಾರದಿಂದ ಮಾರುಕಟ್ಟೆ ಪ್ರದೇಶದಲ್ಲಿ ರಸ್ತೆ ಅತಿಕ್ರಮಣ ಮಾಡಿಕೊಂಡು ಮಳಿಗೆ ನಿರ್ಮಾಣ ಮಾಡಿದವರಿಗೆ ಪಾಲಿಕೆಯಿಂದ ನೋಟಿಸ್ ನೀಡಿ ಅವುಗಳನ್ನು ತೆರವು ಮಾಡಿದ್ರು.
ಹಲವಾರು ಬಾರಿ ಪಾಲಿಕೆಯಿಂದ ಅಕ್ರಮ ಮಳಿಗೆಗಳನ್ನು ತೆರವುಗೊಳಿಸುವಂತೆ ನೋಟಿಸ್ ನೀಡಿದ್ರೂ ರಸ್ತೆ ಮೇಲಿನ ಅಂಗಡಿಗಳನ್ನು ತೆರವುಗೊಳಿಸಿದ ಅಂಗಡಿಗಳನ್ನು ಪಾಲಿಕೆ ಸಿಬ್ಬಂದಿಗಳು ಸಂಚಾರಿ ಪೊಲೀಸರ ಸಹಾಯ ಪಡೆದುಕೊಂಡು ತೆರವು ಮಾಡಿ ಬಿಸಿಯನ್ನ ಮುಟ್ಟಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅನಾರೋಗ್ಯದಿಂದ ನಿಧನರಾದ ಪಂಜಾಬಿನ 4ನೇ ಎಂಜಿನಿಯರ್ ಬಟಾಲಿಯನ್ನಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸುತ್ತಿದ್ದ ಸಮೀಪದ ಮುರ್ಗುಡ್ ಗ್ರಾಮದ ವಿಷ್ಣು ಶಿವಪುತ್ರ ಕಾರಜೋಳ್ ಅವರ ಅಂತ್ಯ ಸಂಸ್ಕಾರವನ್ನು ಸಕಲ ಗೌರವಗಳಿಂದ ಮುರ್ಗುಡ್ ಗ್ರಾಮದಲ್ಲಿ ನೆರವೇರಿಸಲಾಯಿತು. ಅನಾರೋಗ್ಯದಿಂದ ನಿಧನರಾದ ಪಂಜಾಬ್ನ 4ನೇ ಎಂಜಿನಿಯರ್ ಬಟಾಲಿಯನ್ನಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸ್ತಾ ಇದ್ದ ಸಮೀಪದ ಮುರುಕುಡ್ ಗ್ರಾಮದ ವಿಷ್ಣು ಶಿವಪುತ್ರಪ್ಪ ಕಾರಜೋಳ್ ಇವರ ಅಂತ್ಯ ಸಂಸ್ಕಾರವನ್ನು ಸಕಲ ಗೌರವಗಳೊಂದಿಗೆ ಮುರುಕುಡ್ ಗ್ರಾಮದಲ್ಲಿ ನೆರವೇರಿಸಲಾಯಿತು. ದೆಹಲಿಯ ಮಿಲಿಟರಿ ಆಸ್ಪತ್ರೆಯಲ್ಲಿ ಯೋಧ ಅನಾರೋಗ್ಯದಿಂದ ಮೇ 15ರಂದು ನಿಧನ ಹೊಂದಿದ್ದು, 16ರಂದು ಬೆಳಗಾವಿ ಮೂಲದ ಮುರುಗೋಡ್ ಗ್ರಾಮಕ್ಕೆ ಮೃತ ಯೋಧನ ಪಾರ್ಥಿವ ಶರೀರ ಆಗಮಿಸ್ತಾ ಇದ್ದಂತೆ ಊರಿಗೆ ಊರೇ ಮಮ್ಮಲ ಮರುಗಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಯಿತು. ತಾಲೂಕಾ ಆಡಳಿತದ ವತಿಯಿಂದ ಭಾರತಾಂಬೆಯ ಹೆಮ್ಮೆಯ ಪುತ್ರನಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಯಿತು. ಬೆಳಗಾವಿಯ ಸಾಂಬ್ರಾ ಆರ್ಮಿ ತಂಡ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸಿ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು. ಸಂದರ್ಭದಲ್ಲಿ ಈ ಭಾಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಆಗಮಿಸಿದ್ರು. ಮೃತ ಸೈನಿಕ ವಿಷ್ಣು ಕಾರಜೋಳ್ ಈತನ ಪಾರ್ಥಿವ ಶರೀರದ ಮೆರವಣಿಗೆ ಶೋಭಾ ಯಾತ್ರೆ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಾರ್ವಜನಿಕ ಸ್ಮಶಾನದಲ್ಲಿ ಹಿಂದೂ ಧರ್ಮದ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಇದೇ ವೇಳೆ ಮೃತ ಯೋಧನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಕರ್ತವ್ಯದಲ್ಲಿ ಇರುವಾಗಲೇ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಂತಹ ವಿಷ್ಣು ಕಾರಜೋಳ್ನ ಪಾರ್ಥಿವ ಶರೀರವನ್ನು ಸರ್ಕಾರಿ ಜಾಗದಲ್ಲೇ ಅಂತಿಮ ಸಂಸ್ಕಾರ ಮಾಡುವಂತೆ ನೂರಾರು ದೇಶಭಕ್ತ ಯುವಕರು ಪಟ್ಟು ಹಿಡಿದಿದ್ದರಿಂದ ಗ್ರಾಮದಲ್ಲಿ ಕೆಲ ಗಂಟೆಗಳ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಮುರುಗೋಡ್ ಪೊಲೀಸ್ ಠಾಣೆಯ ಸಿಪಿಐ ವೀರಯ್ಯ ಮಠಪತಿ ಹಾಗೂ ಯುವಕರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಯುವಕರನ್ನ ಚದುರಿಸೋಕೆ ಲಾಠಿ ಪ್ರಹಾರ ನಡೆಸಲಾಯಿತು. ಯುವಕರು ಭಾರತ್ ಮಾತಾ ಕಿ ಜೈ ಘೋಷಣೆ ಮುಗಿಲು ಮುಟ್ಟುವಂತೆ ಕೂಗಿದ್ರು. ಮೃತ ಯೋಧನ ಪಾರ್ಥಿವ ಶರೀರದ ಅಂತಿಮ ಶೋಭಾಯಾತ್ರೆಯ ಉದ್ದಕ್ಕೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ದೇಶಭಕ್ತಿ ಗೀತೆಗಳನ್ನು ಹಾಡಿದ್ರು. ದೇಶಭಕ್ತ ಸೈನಿಕನ ಅಂತಿಮ ಸಂಸ್ಕಾರಕ್ಕೆ ಸರ್ಕಾರಿ ಜಾಗ ನೀಡದ ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಾಗೂ ದೇಶಭಕ್ತ ಯುವಕರ ಮೇಲೆ ಅಮಾನವೀಯವಾಗಿ ಲಾಠಿ ಚಾರ್ಜ್ ಮಾಡಿದ ಮುರುಗೋಡ್ ಸಿಪಿಐ ವೀರಯ್ಯ ಮಠಪತಿ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮಾಜಿ ಸೈನಿಕರು ಹಾಗೂ ದೇಶಭಕ್ತ ಯುವಕರು ಮೇಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸೋಕೆ ಮುಂದಾಗಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಉದ್ಯಮ ಭಾಗದಲ್ಲಿರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಪ್ರವೇಶ ಪ್ರಾರಂಭವಾಗಿದ್ದು, ಮೇ 31ರವರೆಗೆ ಕೊನೆಯ ದಿನಾಂಕವೆಂದು ಕಾಲೇಜಿನ ಪ್ರಾಚಾರ್ಯ ಬಿಜಿ ಮುಗೇರಾ ಹೇಳಿದರು. ಬೆಳಗಾವಿಯ ಉದ್ಯಮ ಭಾಗದಲ್ಲಿರುವ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರದ ಪ್ರವೇಶ ಆರಂಭವಾಗಿದ್ದು, ಮೇ 31ರವರೆಗೆ ಕೊನೆಯ ದಿನಾಂಕವಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಬೇಜಿ ಮೊಗೇರ್ ಹೇಳಿದ್ರು. ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಪಾನ್ ಹಾಗೂ ಅಮೆರಿಕಾದಲ್ಲಿ ನಮ್ಮ ಜಿಟಿಟಿಸಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಪಾಸ್ ಆದ ಮಕ್ಕಳಿಗೆ ಇದೊಂದು ಸುವರ್ಣ ಅವಕಾಶ ಇದೆ. ಆಸಕ್ತರು ಬೇಗ ಪ್ರವೇಶ ಪಡೆದುಕೊಳ್ಳಬೇಕು ಎಂದರು. ನಮ್ಮದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಅಂತ 1997ರಲ್ಲಿ ಪ್ರಾರಂಭ ಆಗಿದೆ. ಈಗಾಗಲೇ 4 ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ನಡೆಸ್ತಾ ಇದ್ದೇವೆ. ಒಂದು ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಒಂದು ಡಿಪ್ಲೊಮಾ ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್,
ಆಟೋಮೇಷನ್ ಆ್ಯಂಡ್ ರೋಬೋಟ್ಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆ್ಯಂಡ್ ಮಷಿನ್ ಲರ್ನಿಂಗ್. ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕೆಲವೊಂದು ಕೋರ್ಸ್ಗಳಿಗೆ ಒಂದು ಲಿಮಿಟೆಡ್ ಸೀಟು ಭರ್ತಿ ಆಗಬೇಕಾಗಿದೆ. ಆದ್ದರಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮೀಟ್ ಮುಖಾಂತರ ನಾವು ಮಾಧ್ಯಮಗಳಿಗೆ ಎಲ್ಲ ಪತ್ರಿಕೆಗಳಲ್ಲಿ ಬರಬೇಕಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. GTTC ಬಗ್ಗೆ ಎಲ್ಲವೂ ಹಿಸ್ಟ್ರಿ ಗೊತ್ತಿದೆ ಎಲ್ಲ ಮಾಧ್ಯಮದವರಿಗೆ. ನಾನು ಅದ್ರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ 4 ಇಯರ್ಸ್ ಡಿಪ್ಲೊಮಾ, 3 ವರ್ಷ ನಮ್ಮಲ್ಲಿ ಸ್ಟಡಿ ಮಾಡ್ತಾರೆ, 1 ವರ್ಷ ನಮ್ಮದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕಳಿಸ್ತೇವೆ. ಆ ಟ್ರೈನಿಂಗ್ ಹೋಗೋಕ್ಕಿಂತ ಪೂರ್ವದಲ್ಲಿ ಬೇರೆ ಬೇರೆ ಕಂಪನಿಗಳು ಸುಮಾರು ಪ್ರತಿ ವರ್ಷ ಒಂದು 20ರಿಂದ 25 ಕಂಪನಿಗಳು ಇಲ್ಲಿ ಬಂದು ಕ್ಯಾಂಪಸ್ ಮಾಡಿ ವಿದ್ಯಾರ್ಥಿಗಳನ್ನು ಸಿಲೆಕ್ಷನ್ ಮಾಡಿ ತೊಗೊಂಡು ಹೋಗ್ತಾರೆ. ಆ ಟೈಮ್ದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಿನಿಮಮ್ ಒಂದು 18ರಿಂದ 25 ಸಾವಿರ ರೂಪಾಯಿ ತನಕ ಕೊಟ್ಟು ತೊಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಮುಂದಿನ ಬರುವಂಥ ದಿವಸದಲ್ಲಿ ಇನ್ನೂ ಜಾಸ್ತಿ ಸ್ಟೈಪಂಡ್ ಕೊಡುವ ಸಾಧ್ಯತೆ ಇದೆ. ಕೆಲವರು ಕಂಪನಿಗಳು ಊಟ ವಸತಿಗಳೆಲ್ಲ ಕೊಡ್ತಾರೆ, ಕೆಲವರು PF ESI ಕೊಡ್ತಾರೆ. ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಜಾಬ್ ಸಿಗುವಂಥ ಒಂದು ಡಿಪ್ಲೊಮಾ. ಇದು ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್. ಇದರಲ್ಲಿ 70% ನಾವು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಕಲಿಸ್ತಾ ಇದ್ದೇವೆ, 30% ನಾವು ಥಿಯರಿಗಳನ್ನು ಮಾಡ್ತಿದ್ದೇವೆ. ಬೇರೆ ಡಿಪ್ಲೊಮಾಗೂ ಈ ಡಿಪ್ಲೊಮಾಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮಲ್ಲಿ ಈ ಡಿಪ್ಲೊಮಾ ಮುಗಿಸಿದಂಥ ಡಿಪ್ಲೊಮಾ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿರ್ಬೋದು, ಪ್ರಿಸಿಷನ್ ಆಗಿರ್ಬೋದು, ಆಟೋಮೇಷನ್ ಆಗಿರ್ಬೋದು ಅಥವಾ ಆರ್ಟಿಫಿಷಿಯಲ್ ದೇಶ ವಿದೇಶದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ತುಂಬ ಲ್ಯಾಬ್ ಸೆಟಪ್ ಇದೆ. ಕೆಲವು ಮಾಧ್ಯಮ ಮಿತ್ರರೆಲ್ಲ ನೋಡಿರ್ಬೋದು, ಸುಮಾರು ಇಂಜಿನಿಯರಿಂಗ್ ಕಾಲೇಜ್ ಈಗ ಬೆಳಗಾವಿಯಲ್ಲಿ ಸುಮಾರು 11 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆ ಇಂಜಿನಿಯರಿಂಗ್ ಕಾಲೇಜ್ನವರು ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಸಹ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ. ಬೆಳಗಾವಿ ಸ್ಮಾರ್ಟ್ ಸಿಟಿಯಿಂದ 3 ಅಡಿ ಪ್ರಿಂಟರ್, ಮೆಟಲ್ ಮತ್ತು 3D ಪ್ರಿಂಟರ್, ಪ್ಲಾಸ್ಟಿಕ್, ರೋಬೋಟಿಕ್, ಪವರ್ ಎಲೆಕ್ಟ್ರಾನಿಕ್ ಮಷಿನ್ಗಳನ್ನು ನೀಡಿದೆ ಎಂದರು. ವಿದ್ಯಾರ್ಥಿಗಳನ್ನು ತಾಂತ್ರಿಕವಾಗಿ ಮತ್ತು ಔದ್ಯೋಗಿಕ ಜಗತ್ತಿಗೆ ತಕ್ಕಂತೆ ಸಜ್ಜುಗೊಳಿಸುವ ಉದ್ದೇಶ ಕೇಂದ್ರವಾಗಿದೆ. ಉತ್ಕೃಷ್ಟ ಕೇಂದ್ರದ ಸಮಾನದಿಂದಾಗಿ ತರಬೇತಿ ಪ್ರಕ್ರಿಯೆ ಮತ್ತಷ್ಟು ಉನ್ನತ ಮಟ್ಟಕ್ಕೇರಲಿದೆ ಎಂದರು. ರಾಜ್ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. 1 ತಿಂಗಳ ಹಿಂದೆ ಬೆಳಗಾವಿ ತಾಲೂಕಿನ ಉಚ್ಚಗಾಮಿ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಕಾರು ನುಚ್ಚುನೂರಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 1 ತಿಂಗಳ ಹಿಂದೆ ಬೆಳಗಾವಿ ತಾಲೂಕಿನ ಉಚ್ಚಗಾಮಿ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಕಾರು ನುಚ್ಚುನೂರಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದೊಂದು ತಿಂಗಳಿನಿಂದ ಆನೆಯ ಹಾವಳಿ ಹೆಚ್ಚಾಗಿದ್ದು, ಜಮೀನು ಪಕ್ಕದಲ್ಲಿ ನಿಲ್ಲಿಸಿದ ಸಚಿನ್ ಪಾಟೀಲ್ ಎಂಬುವರ ಕಾರಿನ ಮೇಲೆ ದಾಳಿ ಮಾಡಿರುವ ಕಾಡಾನೆ 4 ಲಕ್ಷ ರೂಪಾಯಿ ಮೌಲ್ಯದ ಕಾರ್ ಹಾನಿ ಮಾಡಿದೆ. ಉಚ್ಚಗಾಮಿಯಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕಾಡಾನೆಯನ್ನ ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. आराधना, मारुति गली, बेळगाव. वस्त्रों का संगम, सुंदर सरोना, मन भाई आराधना. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಇಂದೇ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಇಂದೇ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ
6366 Benaka Gold Company, we value you and your valuables. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರವನ್ನ ಕೈಗೊಂಡ ಬೆಳಗಾವಿಯ ಹೆಮ್ಮೆಯ ಸೊಸೆ ಕರ್ನಲ್ ಸುಫಿಯಾ ಕುರೇಶಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕುಂವರ್ ವಿಜಯ್ ಶಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇಂದು ಬೆಳಗಾವಿ ಅಲ್ಪಸಂಖ್ಯಾತ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರನ್ನ ಕೈಗೊಂಡ ಬೆಳಗಾವಿಯ ಹೆಮ್ಮೆಯ ಸೊಸೆ ಕರ್ನಲ್ ಸೋಫಿಯಾ ಕುರೇಶಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕುಂವರ್ ವಿಜಯ್ ಶಾ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇಂದು ಬೆಳಗಾವಿ ಅಲ್ಪಸಂಖ್ಯಾತ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಭಾರತೀಯರನ್ನ ಗುಂಡಿಕ್ಕಿ ಕೊಂದ ಉಗ್ರವಾದಿಗಳನ್ನ ಪೋಷಿಸ್ತಾ ಇರುವ ಪಾಕಿಸ್ತಾನದ ವಿರುದ್ಧ ದಂಡೆತ್ತಿ ಹೋಗಿ ನಮ್ಮ ಭಾರತೀಯ ಸೇನೆಯು ತಕ್ಕ ಪಾಠ ಕಲಿಸಿದೆ. ಆಪರೇಷನ್ ಸಿಂಧೂರಿನ ರೂವಾರಿಯಾಗಿದ್ದ ಕರ್ನಲ್ ಸೋಫಿಯಾ ಕುರೇಶಿ ವಿರುದ್ಧ ಮಧ್ಯಪ್ರದೇಶದ ಬಿಜೆಪಿ ಸಚಿವ ಕುಂವರ್ ವಿಜಯ್ ಶಾ ಅವರು ನೀಡಿದ ಹೇಳಿಕೆಯನ್ನ ಖಂಡಿಸುತ್ತೇವೆ. ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರವು ಅವಹೇಳನಕಾರಿ ಹೇಳಿಕೆ ನೀಡಿದ ಬಿಜೆಪಿ ಸಚಿವನ ವಿರುದ್ಧ ಕ್ರಮ ಕೈಗೊಂಡು ಮಂತ್ರಿಮಂಡಲದಿಂದ ತೆಗೆದು ಹಾಕಬೇಕು ಮತ್ತು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು. ಅಲ್ಲದೆ ಸಂತಿ ಬಸ್ತವಾಡದಲ್ಲಿ ಧರ್ಮ ಗ್ರಂಥವನ್ನ ಸುಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ನ್ಯಾಯ ನೀಡಬೇಕೆಂದು ಅಲ್ಪಸಂಖ್ಯಾತ ಕಾಂಗ್ರೆಸ್ ನಗರಾಧ್ಯಕ್ಷ ಅಬ್ದುಲ್ ಗಫಾರ್ ಗಿವಾಲೆ ಆಗ್ರಹಿಸಿದರು. ज़ूफिया कुरैशी जो हमारे कन्नूर से उनके गोकाक कन्नूर से जो है एक बागेवाड़ी फैमिली की जो है बहू है और मध्य प्रदेश के मिनिस्टर ने क्या कहा आपको मालूम होना चाहिए कि जिस तरीके से आतंकवादियों ने मारा है हमारे नागरिकों को, उसी आतंकवादियों की बहन ने जाकर जो है पाकिस्तान के आतंकवादियों को मारा है. ये हम सबसे पहले इसके अल्फाज को जो है कंडम करते हैं और ये जो मिनिस्टर ने जिस अल्फाज से कहा है. ಇನ್ನು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಮನ್ಸೂರ್ ಅಲಿ ಅತ್ತಾರ್, ಸಲೀಂ ಖತೀಬ್, ಮೈನುದ್ದೀನ್ ಖಾನ್ ದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ವಾಮನವಾಡಿ ಗ್ರಾಮದ ಸರ್ವೆ ನಂಬರ್ 29/0 ನಲ್ಲಿರುವ ಸರ್ಕಾರಿ ಭೂಮಿಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಸಂಪಾದನಾ ಅಧಿಕಾರಿ ಕಲ್ಲಪ್ಪ ಬಾಳಪ್ಪ ಚಿಗರೆ ಇವರು ದುರುಪಯೋಗದ ಪ್ರಕರಣ ಮತ್ತು ಸರ್ಕಾರಿ ಭೂಮಿಯನ್ನು ಬಲವಂತವಾಗಿ ಬದಲಾಯಿಸಿಕೊಂಡಿದ್ದಾರೆ. ಇವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ವಾಮನವಾಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದರು. ವಾಮನವಾಡಿ ಗ್ರಾಮದ ಸರ್ವೆ ನಂಬರ್ 29/0 ನಲ್ಲಿರುವ ಸರ್ಕಾರಿ ಭೂಮಿಯನ್ನ ನಮ್ಮ ಗ್ರಾಮ ಪಂಚಾಯತ್ ಸಂಪಾದ ಅಧಿಕಾರಿಯಾದ ಕಲ್ಲಪ್ಪ ಬಾಳಪ್ಪ ಚಿಗರೆ ಇವರು ದುರುಪಯೋಗದ ಪ್ರಕರಣ ಮತ್ತು ಸರ್ಕಾರಿ ಭೂಮಿಯನ್ನು ಬಲವಂತವಾಗಿ ಬದಲಾಯಿಸಿಕೊಂಡಿದ್ದಾರೆ. ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಮಂಗಳವಾರ ವಾಮನವಾಡಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದ್ರು. ವಾಮನವಾಡಿ ಗ್ರಾಮದ ಸರ್ವೆ ನಂಬರ್ 29/0 ಪಂಚಾಯಿತಿನಲ್ಲಿ ಸರ್ಕಾರಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಕಳೆದ ತಿಂಗಳಿನಿಂದ ಅವಿಶ್ವಾಸವಾಗಿ ಪ್ರಯತ್ನ ಮಾಡುತ್ತಿದ್ದೇವೆ. ಕಳೆದ ಮಾರ್ಚ್ 5, 2025 ತಹಶೀಲ್ದಾರ್ ಅವರಿಗೆ ಲಿಖಿತ ದೂರು ಸಲ್ಲಿಸಲಾಯಿತು. ಆದರೆ ಸರಿಯಾದ ತನಿಖೆ ನಡೆಸಲಾಗಿಲ್ಲ. ಇದರ ಲಾಭ ಪಡೆದು ಆ ಭೂಮಿಯನ್ನು ಕಲ್ಲಪ್ಪ ಬಾಳಪ್ಪ ಚಿಗರೆ ಇವರು ವಶಪಡಿಸಿಕೊಂಡಿದ್ದಾರೆ ಎಂದು ದೂರಿದರು. ಇವತ್ತಿನ ದಿನ ನಾವೇ ಮಾಮನವಾಡಿ ಊರು ಗ್ರಾಮಸ್ಥರು ಮಹಿಳೆಯರು ಮಾನ್ಯ ಕಮಿಷನರ್ ಸರ್ ಅವ್ರಿಗೆ ಭೇಟಾಗಲಿಕ್ಕೆ ಬಂದಿದ್ದು. ಅಲ್ಲಿ ಬಾಮನವಾಡಿ ಊರದ 5 ಎಕರೆ ಜಮೀನನ್ನು 1998 ಇಸ್ವಿದಾಗಿಂದ ಸರ್ಕಾರಿ ಜಮೀನು
ಅಂತ ಸಾತ್ಬಾರ ಉತಾರಮಾಲ್ ಸರ್ಕಾರದ ಹೆಸರಿದ್ದು ಈಗ 2004ದಾಗ ಅಲ್ಲೇ ಕಲ್ಲಪ್ಪ ಬಾಳಪ್ಪ ಚಿಗ್ರೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಅವರು ಇಲ್ಲಿಗಲಿ ತಮ್ಮ ಹೆಸರಲ್ಲೇ ಅದು ಜಮೀನನ್ನು ಮಾಡ್ಕೊಂಡಾರೆ. ಅದ್ರಾಗ ಪ್ರಮುಖವಾಗಿ ಅಂದ್ರೆ ಆ ಜಮೀನು ಸರ್ಕಾರಿ ಜಮೀನು ಐತೆ ಅಂತ ಕಾಣುತ್ತೆ. ಅಂದ್ರೆ ಈ ಕಡೆ ಆ ಜಮೀನು ಒಳಗಡೆ ನೀರಿನ ಟಾಕಿ ಇದೆ. ಆಮೇಲೆ ಆ ಜಾಗೆ ಒಳಗಡೆ ಸರ್ಕಾರಿ ಇದು ರಣಗಾಡ ಇದೆ, ಮಂದಿರ್ ಇದೆ, ಆಮೇಲೆ ಒಂದು ಬೋರನ್ನು ಅದ್ರಾಗ ಬೋರನ್ನು ಇದೆ, ಸ್ಕೂಲ್ ಇದೆ. ಅಂತ ಒಂದು ಜಾಗವನ್ನು ತಮ್ಮ ಹೆಸರಲ್ಲೇ ಅವರು ಮಾಡ್ಕೊಂಡಾರು. ಒಂದು 4 ದಿವಸ ಹಿಂದೆ ಕೆಲವು ಬೆಳಗಾವಿಂದು ಕೆಲವು ಹುಡುಗರು ಅಲ್ಲೇ ಕಬ್ಜೆ ತಗೊಳ್ಳಿಕ್ಕೆ ಹೋಗಿದ್ರು. ಅಲ್ಲೇ ನಮ್ಮ ಮಹಿಳೆಯರು ಮತ್ತು ಗ್ರಾಮಸ್ಥರು ಅವ್ರಿಗೆ ವಿರೋಧ ಮಾಡಿದ್ದಕ್ಕೆ ನಮ್ಮ ಮಹಿಳೆಯರ ಮೇಲೆ ಮತ್ತು ನಮ್ಮ ಗ್ರಾಮಸ್ಥರ ಮೇಲೆ ಅಪಶಬ್ದ ಅವರು ಹೇಳಿಕೆ ಕೊಟ್ಟರು. ಬೇಕಾದಂಗೆ ನಮ್ಮ ಮಹಿಳೆಯರಿಗೆ ಅವರು ಮಾತಾಡಿಸಿದಾರು. ಅದಕ್ಕೆ ನಾವೇ ಇವತ್ತು ಕಮಿಷನರ್ ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದಿತ್ತು. ರಮಾಕಾಂತ್ ಕೊಂಡಸ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಿಎಂ ಸಿದ್ದರಾಮಯ್ಯನವರು ಘೋಷಿಸಿದಂತೆ ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಗೌರವಧನ ನೀಡುವಂತೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘವು ಆಗ್ರಹಿಸಿದೆ. ಸಿಎಂ ಸಿದ್ದರಾಮಯ್ಯನವರು ಘೋಷಿಸಿದಂತೆ ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಗೌರವಧನ ನೀಡುವಂತೆ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘವು ಆಗ್ರಹಿಸಿದೆ ಎಂದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ಹಂದಿಗನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರು ಈ ಕುರಿತಾದ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದರು. ಸಿಎಂ ಸಿದ್ದರಾಮಯ್ಯನವರು ಏಪ್ರಿಲ್ ತಿಂಗಳಿನಿಂದ ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಗೌರವಧನ ನೀಡುವುದಾಗಿ ಘೋಷಣೆ ಮಾಡಿದ್ರು. ಆದರೆ ಅದು ಜಾರಿಯಾದ ಹಿನ್ನೆಲೆ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರತಿಭಟಿಸಿ ಸರ್ಕಾರ ಗಮನ ಸೆಳೆಯಲಾಯಿತು. ಆದರೀಗ ಸರ್ಕಾರ ಕೇವಲ 1,000 ರೂಪಾಯಿ ಹೆಚ್ಚಿಸುವುದಾಗಿ ತಿಳಿಸಿದೆ. ವಿಧವೆಯರು ಅಥವಾ ಬಡ ಮಹಿಳೆಯರೇ ಹೆಚ್ಚಾಗಿ ಆಶಾ ಕಾರ್ಯಕರ್ತರಾಗಿದ್ದು ತಾಯಿ ಮಗುವಿನ ಆರೈಕೆ ಮಾಡುತ್ತೇವೆ. ಆದರೂ ಕೂಡ ನಮಗೆ ಸರ್ಕಾರ 10,000 ರೂಪಾಯಿ ಗೌರವಧನ ನೀಡೋದಿರುವುದು ವಿಪರ್ಯಾಸವೇ ಸರಿ. 3 ತಿಂಗಳಿಗೊಮ್ಮೆ ಕೇವಲ 5,000 ರೂಪಾಯಿ ಗೌರವಧನ ನೀಡಿದ್ರೆ ಜೀವನ ನಡೆಸೋದು ಹೇಗೆ ಎಂದು ಆಶಾ ಕಾರ್ಯಕರ್ತೆ ಮಹಾದೇವಿ ಕುರಿಯನ್ನವರ ಪ್ರಶ್ನಿಸಿದ್ರು. ನಮಸ್ಕಾರ ಸರ್, ನಾ ಹಂದಿನೂರು ಪ್ಲೇಸಿಂದ ಬಂದಿರಿ. ನಮಗ್ರಿ ಪೇಮೆಂಟ್ ಸಲುವಾಗಿನ ನಾವು ಜಾಸ್ತಿ ಅಂದ್ರೆ ಮೋರ್ಚಾ ಬರ್ಬೇಕಾದ್ರೆ ಪೇಮೆಂಟ್ ಮಾಡ್ತೇವಂತಾರೆ ಸರ್. 10,000 ಮಾಡಿ ಈಗ 1 ವರ್ಷ ಕಾಲ ಆದ್ರೂ ಸರ್ ಮತ್ತೆ ಏಪ್ರಿಲ್ ಇಂದ 10,000 ರೂಪಾಯಿ ಮಾಡ್ತೇವಂತ ಏಕ ಸಿದ್ದರಾಮಯ್ಯ ಸರ್ ಅವರು ನಮ್ಗೆ ಹೇಳಿದ್ರಿ ಸರ್. ನಾವು ಏಪ್ರಿಲ್ ಇಂದ ಆದ್ರೂ ನಮ್ಗೆ 10,000 ಬರ್ತೈತೆ ಅಂತ ನಮ್ಮೆಲ್ಲಾ ಆಶಾ ವರ್ಕರ್ ನಾವು ಖುಷಿ ಪಟ್ರು ಸರ್. ಮತ್ ಬೆಂಗಳೂರಿಗೆ ಹೋಗಿ 4-5 ದಿವಸ ನಿರಂತರ ನಾವು ಸ್ಟ್ರೈಕು ಮಾಡಿದ್ವಿ ಸರ್. ಅವ್ರು ಹೇಳಿದ ಪ್ರಕಾರ ಸರ್ ನಮ್ಗೆ 10,000 ಪೇಮೆಂಟು ಮಾಡಿಲ್ರಿ ಸರ್. ಮತ್ ಇವಾಗ ಪೇಪರ್ದಾಗ ಕೊಟ್ಟಾರ ಸರ್ 1,000 ರೂಪಾಯಿ ಜಾಸ್ತಿ ಮಾಡ್ತೇವೆ ಅಂತೀರಿ ಸರ್. ನಾವು ಆಶಾ ವರ್ಕರ್ ಯಾರಾದ್ರೂ ನಮ್ಮ ಆಶಾ ವರ್ಕರ್ ಸರ್ ನಾವ್ ಎಲ್ಲಾರು ಬಡ್ರಿ ಸರ್. ನಮ್ ಗಂಡುಗಳ್ರಿ ಸರ್, ಯಾವ ಆಶಾಗಳ್ರಿ ಒಬ್ರು ಗಂಡು ಸತ್ತಾರು ಇರ್ತಾರ್ರಿ, ಒಬ್ರು ಗಂಡು ಕುಡಿಯಾರು ಇರ್ತಾರ ಸರ್. ನಾವ್ ಎಲ್ಲಾ ಮಹಿಳೆಯರು ಬಡತನದಿಂದ ಬಂದು ಕೆಲಸ ಮಾಡ್ತಾರ ಸರ್. ನಾವ್ ಕೆಲಸ ಮಾಡೋದು ಏನ್ರಿ ಸರ್, PNC ರೀ, ANC ರೀ, ಮಕ್ಕಳ ಇಂಜೆಕ್ಷನ್ ರೀ, RCH ರೀ, ಇದನ್ನೆಲ್ಲ ಮಾಡತ್ತೇವ್ ಸರ್. ನಾವ್ ಇಷ್ಟೆಲ್ಲಾ ಕೆಲಸ ಮಾಡಿದ್ರು ನಮ್ಗೆ ಯಾಕೆ 10,000 ರೂಪಾಯಿ ಪೇಮೆಂಟ್ ಸರ್ ನಮ್ಗೆ ಒದಗಿಸಿ ಕೊಡ್ತಾ ಇಲ್ಲ ಅನ್ನೋದು ನಮ್ಗೆ ಸಮಸ್ಯೆ ಸರ್. ಈ ಸಂದರ್ಭದಲ್ಲಿ ಅಡ್ವೊಕೇಟ್ ರಾಜೀವ್, ಹೇಮಾ ಹಾವಳ, ಅನುಪಮಾ ಶಿವಣೇಗೇಕರ, ಲಕ್ಷ್ಮೀ ಕೋಚೇರಿ ಸೇರಿದಂತೆ ಹಂದಿಗನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಶಿರಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟಾಚಾರ ಖಂಡಿಸಿ ಚಿಕ್ಕೋಡಿ ತಾಲೂಕು ಪಂಚಾಯತ್ ಎದುರು ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಶಿರಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟಾಚಾರ ಖಂಡಿಸಿ ಚಿಕ್ಕೋಡಿ ತಾಲೂಕು ಪಂಚಾಯಿತಿ ಎದುರು ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಲ್ಲಿ ಭಾರಿ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಸರಿಯಾಗಿ ಕಾಮಗಾರಿ ಮಾಡದೆ ಕಳಪೆ ಕಾಮಗಾರಿ ಮಾಡಿ ಜೊತೆಗೆ ಕೊಟ್ಟಿ ಬಿಲ್ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿ ಅನುದಾನ ಹಣ ಲಪಟಾಯಿಸ್ತಾ ಇದ್ದಾರೆ ಎಂದು ಆರೋಪಿಸಿ ಚಿಕ್ಕೋಡಿ ತಾಲೂಕಾ ಕರವೇ ಅಧ್ಯಕ್ಷ ಸಂಜು ಬಡ್ಗೇರ್ ನೇತೃತ್ವದಲ್ಲಿ ಕಾರ್ಯಕರ್ತರು ಸೇರಿ ಪ್ರತಿಭಟನೆಯನ್ನು ನಡೆಸಿದ್ರು. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಎಲ್ಲ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಪಂಚಾಯತಿ ಅಧಿಕಾರಿಗಳಿಗೆ
ಪಂಚಾಯತಿ ಅಧಿಕಾರಿಗಳಿಗೆ ಶಿರಗಾಂವ್ ಪಂಚಾಯಿತಿ ನರೇಗಾ ಯೋಜನೆ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಅಲ್ಲಿಯ ಅಧಿಕಾರಿ ಹಾಗೂ ಆಡಳಿತ ಮಂಡಳಿ ಕಳಪೆ ಕಾಮಗಾರಿ, ಜೆಸಿಬಿ ಸೇರಿದಂತೆ ಮಷೀನ್ ಮೂಲಕ ಕಾಮಗಾರಿ ಮಾಡಿ ನಕಲಿ ಬಿಲ್ ಸೃಷ್ಟಿಸಿ ಲಕ್ಷಾಂತರ ಹಣ ಗುಳುಂ ಮಾಡ್ತಾ ಇರೋದು ಬೆಳಕಿಗೆ ಬಂದಿದ್ದು, ಅವರ ವಿರುದ್ಧ ಕ್ರಮ ಜರುಗಿಸುವಂತೆ ಮೇಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಿದ್ದೇವೆ. ಆದರೆ ಇನ್ನೂವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಕೂಡಲೇ ಪರಿಶೀಲನೆ ನಡೆಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಶಿರಗಾಂವ್ ಗ್ರಾಮ ಪಂಚಾಯತಿ ಭ್ರಷ್ಟ ಆಗೈತಿ. ಅದರಿಂದ ಈಗ ಉದ್ಯೋಗ ಮಾಡೋಂಥ ವ್ಯಕ್ತಿಗಳಿಗೆ ಉದ್ಯೋಗ ಕಲ್ಪಿಸಿಕೊಡ್ತಾ ಇಲ್ಲ ಗ್ರಾಮ ಪಂಚಾಯತಿ ಅವರು. ತಮ್ಮ ಇದನ್ನ ಒಳಗೆ GCP ಹಚ್ಚಿ ಕೆಲಸ ಮಾಡ್ತಾ ಇದ್ದಾರೆ ನರೇಗಾ ಯೋಜನೆ ಒಳಗೆ. ಅದ್ರೊಳಗೆ ಮತ್ತು ಈಗ GCP ಹಚ್ಚೋದಲ್ದ ಅದೇ ಪ್ರತಿ ಸಲ ಅದನ್ನೇ ಫೋಟೋ ತೆಗೆದು ಅದನ್ನೇ ಬಿಲ್ ಅದ್ರದೇ ತೆಗಿಯಾಕದಾರು. ಬೇರೆ ಯಾವ ತೆಗಿಯಾನಿಲ್ಲ. ಒಂದು ಬಿಲ್ಕ್ಕೆ 4 ಫೋಟೋ ಮಂದಿನ ಫೋಟೋ ನಿಲ್ಸಾಕದಾರು. ಆ ಫೋಟೋದಾಗ ನಿಂತಂಥ ವ್ಯಕ್ತಿಗಳೇ ಬೇರೆ ಇರ್ತಾರೋ ಮತ್ತು ಕೆಲಸ ಮಾಡುವಂಥ ವ್ಯಕ್ತಿಗಳೇ ಬೇರೆ ಇರ್ತಾರೋ. ಕೆಲಸ ಮಾಡಿದಂಥ ವ್ಯಕ್ತಿಗಳ ಹೆಸರಲ್ಲಿ ಬಿಲ್ ಇಲ್ಲ. ಆದರೆ ಹೋಗಿ ಫೋಟೋ ತಕ್ಕೊಂಡು ಏನು ನಿಂದ್ರಾಕದಾರು ಅವ್ರ ಹೆಸರಲ್ಲಿ ಬಿಲ್ಗಳು ಆಗ್ತಾ ಇದ್ದಾವೆ. ಅದನ್ನು ತಡೆ ಹಿಡಿಬೇಕಂತ ನಾವು ವಿನಂತಿ ಮಾಡ್ಕೋತೀವಿ. ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತಿತ್ತು ಪಂಚಾಯತಿಗಳಿಗೆ. ಆದರೆ ಇವರು ಸರಿಯಾಗಿ ಅದ ಅಭಿವೃದ್ಧಿಗೆ ಬಳಸದೆ ತಮ್ಮ ಸ್ವಾರ್ಥ ಮತ್ತು ಪ್ರತಿಷ್ಠೆಗೆ ಬಳಸುವಂಥ ಕೆಲಸ ಮಾಡೋದಾರು. ಅಲ್ಲಿ ಶಿರಗಾಂವ್ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಎಲ್ಲ ಸದಸ್ಯರು ಸೇರಿಕೊಂಡು ಮತ್ತು ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಎಲ್ಲರೂ ಸದಸ್ಯರು ಅದರಾಗ ಭಾಗಿಯಾಗಿದ್ದರು. ಹಾಗಾಗಿ ನಾವು ಇವತ್ತಿನ ಅವ್ರಿಗೆ ಮೇಲಾಧಿಕಾರಿ ಸಾಕಷ್ಟು ಸತಿ ನಾವು ಗಮನಕ್ಕೆ ತಂದರೂ ಕೂಡ ಆ ಭ್ರಷ್ಟಾಚಾರ ನಿಲ್ಲುವಂಥದ್ದು ಆಗಾಕತ್ತಿಲ್ಲ. ಹಾಗಾಗಿ ನಾವು ಇವತ್ತು ತಾಲೂಕ್ ಪಂಚಾಯತಿ ಮುಂದೆ ಇಲ್ಲಿ ಧರಣಿ ಕೂತಿದ್ದೀವಿ. ಸರ್ಕಾರ ಆಗಲಿ ಮೇಲಾಧಿಕಾರಿಗಳು ಬಂದು ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಎಲ್ಲಿ ಭ್ರಷ್ಟಾಚಾರ ತೆಗಿತು ನೋಡ್ಕೊಂಡು ಅದನ್ನು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕಂತ ನಾವು ಈ ಧರಣಿ ಮುಖಾಂತರ ಮಾಧ್ಯಮಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಟಾನ್ಸಿಲ್ ಆಪರೇಷನ್ ಮಾಡಿಸಲು ಬಂದ ಯುವತಿಯ ಸಂಶಯಾಸ್ಪದ ಸಾವಾಗಿದ್ದು, ಆಸ್ಪತ್ರೆಯ ವೈದ್ಯರಿಂದ ಮಗಳ ಸಾವು ಆಗಿದೆ ಎಂದು ಪಾಲಕರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಗೋಕಾಕ್ದ ನಿಸರ್ಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಟಾನ್ಸಿಲ್ಸ್ ಆಪರೇಷನ್ ಮಾಡಿಸೋಕೆ ಬಂದ ಯುವತಿಯ ಸಂಶಯಾಸ್ಪದ ಸಾವು. ಗೋಕಾಕ್ ನಿಸರ್ಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ. ಆಸ್ಪತ್ರೆಯ ವೈದ್ಯರಿಂದ ಮಗಳ ಸಾವು ಆಗಿದೆ ಅಂತ ಪಾಲಕರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಶ್ರುತಿ ಕರೆಯಪ್ಪ ಚೌಗಲ ಮೃತ ಬಾಲಕಿ ರಾಯಬಾಗ್ ಪಟ್ಟಣದ ನಿವಾಸಿ. ಬುಲ್ ಇಂಜೆಕ್ಷನ್ ಅಡ್ಡ ಪರಿಣಾಮದಿಂದಾಗಿ ಮಗಳು ಸಾವನ್ನಪ್ಪಿದ್ದಾಳೆ. ಗೋಕಾಕ್ ಶಹರ ಪೊಲೀಸ್ ಠಾಣೆಯಲ್ಲಿ ಆಸ್ಪತ್ರೆಯ ವೈದ್ಯರ ಮೇಲೆ ಪ್ರಕರಣ ದಾಖಲಾಗಿದೆ. ಆಸ್ಪತ್ರೆಯ ಮುಂದೆ ಮೃತ ಶ್ರುತಿ ಚೌಗಲ ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ. ನನ್ನ ಮಗಳಿಗೆ ಆದ ಅನ್ಯಾಯ ಇನ್ನೊಬ್ಬರಿಗೆ ಆಗಬಾರದು ಅಂತ ತಾಯಿ ಹೇಳಿದ್ರು. ಹೆಸರಿಗೆ ಮಾತ್ರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಒಳಗಡೆ ಡಬ್ಬ ಎಂದ ನೊಂದ ಪಾಲಕರು. ಗಂಭೀರ ಪರಿಸ್ಥಿತಿ ಇದೆ ಅಂತ ಬೆಳಗಾವಿಗೆ ಕಳಿಸಿದ್ದ ವೈದ್ಯರು 2 ಗಂಟೆಯ ಮೊದಲೇ ಬಾಲಕಿ ಸಾವಿಗೀಡಾಗಿದ್ದಾಳೆ ಅಂತ ಬೆಳಗಾವಿಯ ಕೆಎಲ್ಇ ವೈದ್ಯರು ಹೇಳಿದ್ದಾರೆ. ಮೃತ ಕುಟುಂಬಕ್ಕೆ ಪರಿಹಾರ ನೀಡೋಕೆ ಮೃತ ಬಾಲಕಿಯ ಪೋಷಕರು ಬೇಡಿಕೊಂಡ್ರು. ಗೋಕಾಕ್ದಾಗ ನಿಸರ್ಗ ದವಾಖಾನಿಂದ ರಾಯಬಾಗದಿಂದ ನಿಸರ್ಗ ಗೋಕಾಕ್ ಕಳ್ಸಿರ್ರಿ. ನನ್ನ ಮಗಳ 13 ತಾರೀಕು ಅಡ್ಮಿಟ್ ಆಗಿಳ್ರಿ. 17ನೇ ತಾರೀಕು ರೀ ಆಪರೇಷನ್ ಮಾಡಿರಿ. ಆಪರೇಷನ್ ಮಾಡಿ ಹೊರಗೆ ಗಂಡು ತೆಗೆದು ತೋರ್ಸ್ಯಾರ್ರಿ. ಗಂಡು ತೆಗೆದು ತೋರ್ಸೋ ಗುಡ್ದ ಒಟ್ಟ ಹುಡುಗಿಗೆ ಒಟ್ಟು ಹೋಗ್ಲಿಲ್ಲ, ಏನಾಗ್ಲಿಲ್ಲ ಗೊತ್ತಾಗ್ಲಿಲ್ರಿ. ಏಕದಮ ನನ್ನ ಮಗಳು ನನಗ ಗುರ್ತು ಹತ್ಲಿಲ್ರಿ. ಆ ನಮ್ನಿ ಬಾತ್ ಕೂತುಳ್ರಿ. 24 ತಾಸು ಇಟ್ಕೊಂಡ್ರಿ. 24 ತಾಸು ಆಗನ ರೀ ನನ್ನ ಮಗಳ ಮುಂದೆ ಏನಾಕತ್ರಿ. ಅವಾಗ ಹೋದ್ ಏನ್ ಮಾಡಿಲ್ರಿ. ನನ್ನ ಮಗಳ ಸತ್ವಳಕ್ ಏನ್ ಮಾಡಿಲ್ರಿ. ಏನೋ ಅನುಕೂಲ ಆಗ್ತತಿ. ಆಯುಷ್ಮಾನ್ ಭಾರತ್ ಯೋಜನೆ ಅಂತೇಳಿ ಹಾಕೊಳ್ಳೋದು. ಆಯುಷ್ಮಾನ್ ಅಂತೇಳಿ ಆಯುಷ್ಮಾನ್ ಅಂತ ಎದಕತ್ತಾರ್ರಿ. ಆಯುಷ್ಮಾನ್ ಅಂದ್ರೆ ಇನ್ನೊಂದ್ ದೀರ್ಘಾಯುಷ್ವಾಗಿ ಬಾಳ್ ಅಂತೇಳಿ ಆಯುಷ್ಮಾನ್ ಯೋಜನೆ ಮಾಡ್ಯಾರ. ಇವ್ರ ಇಲ್ಲಿ ಕೊಲ್ಲಾಕತ್ತಂದ್ರ ಆಯುಷ್ಮಾನ್ ಯೋಜನೆನು ಬೇಡಾರಿ, ಇಂತ ಡಾಕ್ಟರ್ಸ್ ಬೇಡ, ಇಂತ ಸಂಸ್ಕೃತಿ ನಮ್ಮಲ್ಲಿ ಬೇಡಾರಿ. ಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊತಾರ್ರಿ. ಅಲ್ಲೇ ಸತ್ರ ನಡಿತೈತಿ. ನಮಗ ಏನೋ ಸ್ಕೀಮ್ ಇರ್ತಾವ, ಏನೋ ಆಗ್ತೈತ್ರಿ. ಇಲ್ಲಿ ಏನ್ ಮಾಡುದ್ರಿ, ಈಗ ಬಡವ್ರ ಮಕ್ಳು ಒಬ್ಬಕ್ಕೆ ಮಗಳ್ರಿ. ಈಗ ಯಾರ ತೆಕ್ ಹೋಗಿ ಕೇಳ್ಬೇಕ್ರಿ. 13 ತಾರೀಕ ರಾಯಬಾಗ ನಿಸರ್ಗ ದವಾಖಾನ್ಯಾಗ ಬಂದ ಇದನ್ನ ಕೇಳಿದಾರ, ಇಲ್ಲಿ ತೋರ್ಸಿದಾರ್ರಿ. ಶ್ರುತಿ ಕರೆಯಪ್ಪ ಚೌಗಲ ಆ ಹುಡುಗಿ ಟನ್ಸಿ ಆಗಿದ್ರು ಓನ್ಲಿ. ಅದನ್ ಬಿಟ್ರ ಮತ್ ಬೇರೆ ಪ್ರಾಬ್ಲಮ್ ಏನ ಇಲ್ರಿ. ಎಂತ ಅದ ಇವ್ರು ಅಲ್ಲಿ ಏನ್ ಮಾಡ್ರಿ, ಬ್ರಾಂಚ್ದವ್ರ ಇಲ್ಲಿ ಗೋಕಾಕ್ ಕಳ್ಸ್ಯಾರ್ರಿ. ಇಲ್ಲಿ ಮಾಡ್ತಾರ ಹೇಳ್ರಿ. ಇಲ್ಲಿ ತೊಗೊಂಬಂದ್ರಿ. ತೊಗೊಂಬರ್ತಕ ಒಂದ್ 3 ವರ್ಷ ಇಲ್ಲಿ ಇಟ್ಕೊಂತಾರ್ರಿ. ಒಣದ ಗೋಕಾಕು ನಿಸರ್ಗ ರೀ. ಆತರ ಮಿನಿ ಬ್ರಾಂಚ್ ರೀ ಇದು. ಗೋಕಾಕ್ ಅಂದ್ರ ನಿಸರ್ಗ ಅಂದ್ರ ರಾಯಬಾಗಕ್ಕಿಂತ ಮಿನಿ ಬ್ರಾಂಚ್ ಇದು. ಅಲ್ಲಿ ಅವ್ರ ಇಲ್ಲಿ ಕಳ್ಸಿದಾರ್ರಿ. ಆಯ್ತ ಇಲ್ಲಿ ಕಳ್ಸಿ ಕೊಡ್ದ ಇಲ್ಲಿ ಒಂದ್ 3 ವರ್ಷ ಇಟ್ಕೊಂಡ ಆಪರೇಷನ್ ಮಾಡಿದಾರ್ರಿ ಟನ್ಸಿದ್ ಅಂತೇಳಿ. ಆಯ್ತ ಆದ್ಮೇಲೆ ಆಪರೇಷನ್ ಮಾಡಿ ಒಂದ್ 2 ತಾಸಕ್ಕನ
ಪೇಷಂಟ್ ಮೈ ಪೂರ್ತಿ ಉಬ್ಬೈತ್ರಿ, ಅದಕ್ಕೆ ಉಬ್ಬೈತಿ. ಅದ್ರ ಮೇಲತ್ತಕ್ಕೆ ಪೂರ್ತಿ ಜೀರೋನ ಆಗಿಬಿಟ್ಟಾರ್ರಿ, ಅಲ್ಲಿ ಸತ್ತ ಬಿಟ್ಟಾರ್ರಿ. ಅವ್ರು ಏನ ಇದನ್ನು ಮಾಡಿಲ್ರಿ ಅದ್ರ ಮೇಲತ್ತ. ಆಯ್ತು ಅಂದ್ರದ ಮೈ ಇಲ್ಲಿ ಎದ್ದವ್ರಿ, ಇಲ್ಲ ನಿಮ್ಮವ್ರು ಯಾರು ಇದ್ರೆ ಅರ್ಜೆಂಟ್ ಕರ್ಸ್ರಿ ಅಂದಾರ್ರಿ. ಅರ್ಜೆಂಟ್ ಅಲ್ಲಿಂದ ಎಷ್ಟು ಒಂದ್ ತಾಸ್ನ ಹೆಂಗ್ ಬರಾಕ್ ಆತೈತ್ರಿ ಸರ್? ಸುಮ್ ಇಲ್ಲಿ ಅವ್ರೇನೋ ರಿಲೇಷನ್ ಅದಾರ್ರಿ, ಅವ್ರ ಬಂದದಾರ್ರಿ. ಬಂದ್ ಇದ್ರ ಇಲ್ಲ ಮತ್ ಹಿಂಗ ಸೀರಿಯಸ್ ಆಗಿದ್ ಪೇಷಂಟ ಮತ್ ಮುಂದ್ ಯಾಕಬೇಕು ಅಂತ ಅವ್ರಿಗೆ ಹೇಳಿದಾರ್ರಿ. ಹೇಳಿದಾರನ ಆಯ್ತು ಅವ್ರ ಏನ್ ಮಾಡ್ಯಾರ್ರಿ, ಜಲ್ದಿ ಬಿ ಓದಿಲ್ರಿ. ರಾತ್ರಿ 8:30 ಆಗಿತ್ರಿ. ಅಲ್ಲಿಂದ ನಾವ್ ಬರ್ಬೇಕಾದ್ರಿ. ನಾವ್ ಬಂದ್ ಕೂಡ್ದ ಇಂತ ಇಲ್ಲಿ ಆಂಬುಲೆನ್ಸ್, ಅದು ವೆಂಟಿಲೇಟರ್ ಆಂಬುಲೆನ್ಸ್ ಬೇಕ್ರಿ. ಅಂತ ಮತ್ತ ಹರುಗಿರಿಂದ ತರ್ಸಿದೇವ್ರಿ ನಾವು. ಹರುಗಿಂದ ವೆಂಟಿಲೇಟರ್ ತರಗೂಡ್ದ ಹೆಣ ಇಲ್ಲಿ ಪೂರ್ತಿ ಹೋಗಿದ್ರಿ, ಅದು ಪೂರ ಸತೆ ಎತ್ತೇರಿ ನಾವು. ಮನೋಹರ್ ಮೇಕೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿ ನಗರದಲ್ಲಿ ನಿರಂತರ ನೀರು ಸರಬರಾಜು ಮಾಡೋಕೆ L&Tಗೆ ಗುತ್ತಿಗೆ ನೀಡಲಾಗಿದೆ. ಇವರು ಬೇಕಾಬಿಟ್ಟಿಯಾಗಿ ರಸ್ತೆ ಅಗೆದು ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ. L&T ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ನ್ಯಾಯವಾದಿ ರಾವ್ಸಾಬ್ ಪಾಟೀಲ್. ಹದಿನೈದು ವರ್ಷದ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಅಪ್ರಾಪ್ತ ಬಾಲಕರನ್ನ ಟಿಳಕವಾಡಿ ಪೊಲೀಸರು ಬಂಧಿಸಿದ್ದಾರೆ. ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಗ್ ಹೇಳಿಕೆ. ಮಹದೇಶ್ ನಗರದ ಬಿಡ್ ನಂಬರ್ 12ರ ಸುಮಾರು 30 ಕಾರ್ಮಿಕರಿಗೆ ಕೆಲಸದ ಒತ್ತಡ ಹಾಕಿ ಹೆಚ್ಚುವರಿ ಕೆಲಸ ಮಾಡಿಸ್ತಾ ಇರೋದನ್ನ ಖಂಡಿಸಿ ಮಂಗಳವಾರ ಪೌರ ಕಾರ್ಮಿಕರಿಂದ ಪ್ರತಿಭಟನೆ. ಪಾಲಿಕೆಯ ಆಯುಕ್ತರಿಗೆ ಮನವಿ ಸಲ್ಲಿಕೆ. ಇವಿಷ್ಟು ಇವತ್ತಿನ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.